ಹೂನಲ್ಲಿ ಪಲ್ಯ ಮಾಡೋದು ನಮ್ಮಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕಡಿಮೆ. ಇದ್ರ ತಿಂದರೆ ಭಾರಿ ಒಳ್ಳೆಯದು. ಇದನ್ನು ಒಂದೊಂದು ಎಡೀರಿ, ಈಗ ತೋರಿಸ್ತೀನಿ. ಕಿಡ್ನಿಗೆಲ್ಲ ಭಾರಿ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ಇದು ಹೆಂಗೆ ಮಾಡಬೇಕು ಅಂತ, ಇದು ಈಗ ಗೊನೆ ಬಿಟ್ಟಿ ಆಗಿ ಕಾಯಿ ಆದಮೇಲೆ ಕಿತ್ಕೊಬಂದಿರೋದು. ಈಗ ಒಂದೊಂದಾಗಿ ಎಡೀರಿ, ನಾನು ತೋರಿಸ್ಕೊಡ್ತೀನಿ. ಈಗ ಎಲ್ಲಿ ಗಂಟ ಎಡಿಬೇಕು ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈ ಏನು ಪಿಂಕ್ ಕಲರ್ ಕಾಣಿಸ್ತಾ ಇದೋ ಬ್ರೌನ್ ಕಲರು, ಈ ಬ್ರೌನ್ ಕಲರ್ ಕಂಪ್ಲೀಟ್ ಖಾಲಿ ಆಗಬೇಕು. ಈ ಹೂವಲ್ಲ, ಇವನ್ನ ಮಡಿಕೊಂಡು ಕತ್ತರಿಸ್ಕೊತೀವಿ. ಇದನ್ನು ಕತ್ತರಿಸಿ ಹಾಕ್ತೀವಿ. ಇನ್ನೊಂದು ಲೇಯರ್ ತೆಗಿರಿ. ತೆಗೆದಾಕ್ಬಿಡಿ. ಇದನ್ನು ಸ್ಮೂತ್ ಆಯ್ತಲ್ವ ಈಗ? ಹಾಂ, ಈಗ ನೋಡಿ, ಇವನ್ನೂ ಕೂಡ ಕತ್ತರಿಸ್ಕೋಬೋದು. ಇಲ್ಲಿಗೆ ತೆಗೀರಿ. ಕಟ್ ಮಾಡಿ ಬೀಳಿಸ್ಬಿಡಿ, ಕೆಳಗೆ ಬೀಳಿಸ್ಬಿಡಿ. ಇದು ತೆಗೆದಾಕ್ಬಿಡಿ. ಇದನ್ನು ಪಲ್ಯ ಥರ ಕಚ್ಕೊಂಡು ಒಂದು ಕಡೆಯಿಂದ ಇದನ್ನು ಪಲ್ಯ ಮಾಡೋವಂಥದ್ದು ಈ ಥರ ಮಾಡ್ಕೋಬೇಕು. ಪಲ್ಯ ಮಾಡ್ತೀವಲ್ಲ ಅಂಥದ್ದು, ಚಪಾತಿಗೆ ಎಲ್ಲ ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಇದನ್ನು ಹಾಕೊಂಡು ಮಾಡಿದ್ರೆ ಒಂದು ಬಾಳೆಗೊನೆಯನ್ನು ತಿಂದಂಥ ಶಕ್ತಿ ನಮಗೆ ಬರುತ್ತೆ. ಇದರಲ್ಲಿ ಯಾವುದೋ ಕೆಮಿಕಲ್ ಇಲ್ಲ, ಎಲ್ಲ ಸಾವಯವದಲ್ಲಿರೋದ್ರಿಂದ ಭಾರಿ ಚೆನ್ನಾಗಿರ್ತದೆ ಇದು. ಈಗ ನಾವು ಇದನ್ನು ಯಾಕೆ ತೆಗೆದು ಅಂತ ಅಂದರೆ, ಇದು ಹೊಗರು, ಕೈ ತಿನ್ನೋಕ್ಕಾಗಲ್ಲ. ಇಲ್ಲಿಂದ ಈಚೆಗೆ ಹೊಗರು ಬರಲ್ಲ ಇದು. ಸೊ ಇದು ನೋಡಿ, ಇದು ಇದೆಯಲ್ಲ, ಇದು ಕೂಡ ಹೊಗರು ಬರ್ತದೆ. ಇದು ಹೊಗರು ಬರ್ತದೆ. ಇದು ಫುಲ್ ಇಲ್ಲೂ ಹೋಗಿ ತನಕ ಬರುತ್ತೆ. ಇಲ್ಲಿಂದ ಈಚೆಗೆ ಇರೋದು ಯಾವುದೂ ಹೊಗರು ಬರಲ್ಲ. ಇದನ್ನು ಅದು ಬೇಕಾಗಿಲ್ಲ. ಇದನ್ನು ನಾವು ಏನು ಮಾಡಬೇಕು ಅಂದರೆ, ಈಸಿಯಾಗಿ ಈ ಕಡಲೆ ಮಾಡ್ತೀವಿ ಗೊತ್ತಾ, ಹಂಗೆ ಉತ್ತರಿಸ್ಬಿಟ್ಟು ಒಳ್ಳೆ ಬೀನ್ಸು, ಕೋಸು ಹೆಂಗೆ ಮಾಡ್ತೀವಿ ಹಂಗೆ ಅದನ್ನು ಹಾಕಿ ಬೇಳೆಗಳ ಜೊತೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಬೆಂಗಳೂರಲ್ಲಿ ಒಂದು ಪೀಸಿಗೆ 25 ರೂಪಾಯಿ. ಬೆಂಗಳೂರಲ್ಲಿ, ತಮಿಳ್ನಾಡಲ್ಲೆಲ್ಲ ಮಾರ್ತಾರೆ ಜಾಸ್ತಿ. ನಮ್ಮಲ್ಲಿ ಇದನ್ನು ತುಂಬ ಜನ ಕಡಿಮೆ, ಬಟ್ ಯೂಸ್ ಮಾಡಿದ್ರೆ ಭಾರಿ ಒಳ್ಳೆಯದು. ನಾವೆಲ್ಲ ರೈತರಿಗೂ ಈ ಥರ ಯೂಸ್ ಮಾಡ್ಕೊಳ್ಳಿ. ನೀವು ಬಾಳೆ ಬಿಡಿದಾಗ ಅಥವಾ ಮನೆ ಹತ್ರ ಒಂದು ಎರಡು ಹಾಕೊಂಡಿರ್ತೀವಿ, ತಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತೇವೆ. ಆಮೇಲೆ ಕಿಡ್ನಿ ಸ್ಟೋನ್ಗೆ ಒಳ್ಳೇದು ಇದು. ತುಂಬ ಒಳ್ಳೆಯದು. ಇದು ತಿಂಡು ಬರ್ತಲ್ಲ, ಅದು ಇನ್ನೂ ಒಳ್ಳೆಯದು. ನೋಡಿ, ಇದು ಈಗ ಎಡಿತಾ ಇದ್ದಾರಲ್ಲ, ಇದನ್ನು ತಿನ್ನೋಕ್ಕಾಗಲ್ಲ, ಹೊಗರು. ಇದನ್ನು ನೀವು ಬೀನ್ಸ್ ಪಲ್ಯ ಮಾಡ್ತಿರಲ್ಲ ಚಪಾತಿಗೆ, ರೊಟ್ಟಿ, ದೋಸೆಗೆ, ಅದನ್ನು ಮಾಡ್ಕೊಂಡು ತಿಂದರೆ ಕಿಡ್ನಿಗೆ ಒಳ್ಳೆಯದು. ಮತ್ತು ಶುಗರ್ ಇರೋಂಥವ್ರಿಗೆ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಒಳ್ಳೆಯದೇ. ಇದರಿಂದ ಯಾವುದು ಕೆಟ್ಟದಂತೂ ಇಲ್ಲ. ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಇದು ಸ್ವಲ್ಪ ಹೊಗರು ಆಯ್ತದೆ ಅಂದರೆ ಇದನ್ನು ಚೂರು ಒಂದೆಲೆ ಎಳೆದಿಸ್ಬಿಡಿ ಅಷ್ಟೇ. ಬಾಕಿ ಇದನ್ನು ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವು ಬೆಂಗಳೂರಲ್ಲಿ ಜೋಡಿ ನಿಮಗೆ 50 ರೂಪಾಯಿ, 100 ರೂಪಾಯಿಲು. ಮೋರಲ್ಲಿ, ಬಿಗ್ ಬಜಾರು ಅವರು 100 ರೂಪಾಯಿಲಿ ಮಾರ್ತಾಯಿದ್ದಾರೆ. ಸಾಕಣ, ಅದನ್ನು ನೆಕ್ಸ್ಟಲ್ಲಿ ಎಡ್ಕೋತಾರೆ ಅದನ್ನು.